ಇದೇನಿದು ಪಕ್ಕದಲ್ಲೇ ಇದು ಗೊಬ್ಬರ, ಹಾಂ ಕೊಟ್ಟಿಗೆ ಗೊಬ್ಬರ, ಹ್ಞೂ ದನದ ಕಾಲಡಿ ಎಲ್ಲ ಹಾಕಿ ಹಾಂ ತರಲೆ ಹಾಕಿ ಗೊಬ್ಬರ ಮಾಡಿರ್ತಾರೆ. ಹಾಂ ಇದನ್ನು ತಂದು ಇಲ್ಲಿ ಹಾಕಿರ್ತೀವಿ ಹ್ಞೂ ಮಳೆ ಬರೋಷ್ಟೊತ್ತಿಗೆ. ಹ್ಞೂ ಈಗ ನೋಡಿ ಕೃಷಿ ಚಟುವಟಿಕೆ ಶುರು ಇಲ್ಲಿಂದ. ಹಾಂ ಈ ಗೊಬ್ಬರನ ಆ ಥರ ಹೊತ್ತು ಗದ್ದೆಗೆಲ್ಲ ಹಾಕೋದು. ಹಾಂ ಆ ಥರ ಅಲ್ಲೆಲ್ಲ ದೂರದಲ್ಲಿ ಕಾಣ್ತಾ ಇದೆ ನೋಡಿ, ರೌಂಡ್ ರೌಂಡ್ ಹಾಕಿದ್ದಾರೆ. ಹಾಂ ಆಮೇಲೆ ಹುಟಿ ಮಾಡಿದಾಗ ಅದೆಲ್ಲ ಗದ್ದೆಗೆ ಮಿಕ್ಸ್ ಆಗುತ್ತೆ. ಹ್ಞೂ ಅವಾಗ ನೀವು ಹಿಂದೆಲ್ಲ ಇದೆ ಸಿಸ್ಟಮ್ಮು, ಯಾರು ಗೌರ್ಮೆಂಟ್ ಗೊಬ್ಬರ ಹಾಕ್ತಿರ್ಲಿಲ್ಲ. ಆಗ್ತಾ ಇಲ್ಲ. ಹಾಂ ಈಗ ಈ ಥರ ಕಾನ್ಸೆಪ್ಟ್ ಇಲ್ಲಿ ಮಲೆನಾಡಲ್ಲಿ ಬಿಟ್ಟರೆ ಹಾಂ ನೀವು ಹಟ್ಟಿ ಗೊಬ್ಬರ ಹಾಕೋದು ಭಾರಿ ಕಡಿಮೆ. ಎಲ್ಲ ಗೌರ್ಮೆಂಟ್ ಗೊಬ್ಬರ ಈಗ ಹಾಕಿದ್ರು ಇದು ಭತ್ತ ಗೊಬ್ಬರ ಯಾವ ಥರ ಲೆಕ್ಕ ಮಾಡಿಕೊಡ್ತಾರೆ ಈಗ? ಇದು ಬುಟ್ಟಿ ಲೆಕ್ಕನ? ಅಲ್ಲ, ಹೆಡ್ಗೆ ಅಂತ ಬರುತ್ತೆ. ಹಾಂ ಹೆಡ್ಗೆ ಅಂದರೆ ಎಷ್ಟು ಬುಟ್ಟಿ ಆಗ್ತದೆ? ಹೆಡ್ಗೆ ಅಂದ್ರೆ ಇದರಲ್ಲಿ 3 ಬುಟ್ಟಿ. ಹೆಡ್ಗೆ ಅಂದರೆ ಎಷ್ಟು 3 ಬುಟ್ಟಿ ಆಗ್ತದ ಒಂದು ಹೆಡ್ಗೆ? ಹೆಡ್ಗೆ ಮತ್ತು ಅದು ಇದರಿಂದ ಅಲ್ಲ ಮಾಡಿದ್ದು, ಬೆತ್ತದ್ದು ಬೆತ್ತದ್ದು, ಈ ಥರ ಪ್ಲಾಸ್ಟಿಕ್ಕಿಂದಲ್ಲ. ಪ್ಲಾಸ್ಟಿಕ್ ಇಂದ. ಹಾಂ ಅದರಲ್ಲಿ ಹೆಡ್ಗೆಗೆ ಈಗೆಲ್ಲ ಎಷ್ಟು 60-70 ಇದೆಯೇನ್ರಿ? 60 ಇದೆ. ಆಮೇಲೆ ಇವ್ರು ಹೇಳ್ತಿದ್ರಲ್ಲ ಹಿಂದೆಲ್ಲ ಮೇ ಎಂಟು ಒಳಗೆ ಇವೆಲ್ಲ ಹೌದು, ಕೆಲಸ ಮಾಡ್ಕೊಬೇಕು. ಕೆಲಸ ಮಾಡ್ಕೋಬೇಕು ಅಂತೇಳಿ. ಹಿಂದೆ ಗೊಬ್ಬರ ಹೊಡೆಯೋದೇ ಮೇಗೆ. ಹಾಂ ಆದ್ರೆ ಈ ವರ್ಷ ಮೇಗೆ ಮಳೆ ಹಿಡ್ಕೊಂಡಿದ್ರಿಂದ ಹಾಂ ಈಗ ನೋಡಿ, ಈಗ ಮಳೆ ಮೊನ್ನೆ ಬಿಟ್ಟಿತ್ತು ಅಂತ ಗೊಬ್ಬರ ಹೊಡೆದಿತ್ತು, ಈಗೆಲ್ಲ ಹಾಕಂತ ಇದೀವಿ.